ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಜೊತೆಗೆ ಮೋದಿಯವರಾದರೂ ಸಹಿತ ಯಾವುದೋ ಪ್ರಸಂಗದಲ್ಲೂ ಅದಾನಿಯವ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅನ್ನೋದು ಸ್ಪಷ್ಟ ಸಂದೇಶವನ್ನು ರಿಜಿಜು ಅವ್ರ ಮೂಲಕ ಕಳಿಸ್ಕೊಟ್ಟಿದ್ದಾರೆ. ಆದರೆ ಇವರಿಗೆಲ್ಲರಿಗೂ ಇವತ್ತು ಚರ್ಚೆ ಬೇಕಾಗಿದೆ, ಚರ್ಚೆ ಆಗಬೇಕು ಅನ್ನೋದು. ಆದರೆ ಕೆಲವು ಮುಖ್ಯ ವಿಷಯಗಳಲ್ಲಿ ಇವು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು. ಮತ್ತು ಇಲ್ಲಿವರೆಗೆ ದೇಶದ ಅರ್ಥವ್ಯವಸ್ಥೆ ಆಗಿರ್ಬೋದು, ಇನ್ನುಳಿದ್ರ ಬಗ್ಗೆ ಆಗಿರ್ಬೋದು, ಇಲ್ಲಿ ನಿರುದ್ಯೋಗದ ಬಗ್ಗೆ ಆಗಿರ್ಬೋದು, ಇಲ್ಲಿ ಬಡತನ ಜೊತೆಗೆ ನಿರುದ್ಯೋಗ ಜೊತೆಗೆ ಇಲ್ಲಿ ಬೆಲೆ ಏರಿಕೆ ಬಗ್ಗೆ ಇದ್ರ ಬಗ್ಗೆ ಯಾಕೂ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ಅಷ್ಟು ಮುಂದೆ ಹಾಕ್ಕೊಂಡು ಹೋಗುವಂಥದ್ದು. ರೈತರ ಸಮಸ್ಯೆಗಳ ಬಗ್ಗೆ, ರೈತರಿಗೆ ಬಾರ್ಡರ್ ಮತ್ತು ಅವ್ರು ಸ್ಟ್ರೈಕ್ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮ ಒಂದು ಭೂಮಿಗಳ ಕಳ್ಕೊಂಡಿದ್ದನ್ನು ಮತ್ತು ಮರಳಿಪಡಿಸೋ ಸಲುವಾಗಿ ಆಯಿತು. ಮತ್ತು ಇನ್ನೊಂದು ಕೆಲವೊಂದು MSP ಬದಲಾಗಿ ಇನ್ನುಳಿದ ಬಗ್ಗೆ ಅದು ಕೇಳ್ತದೆ, ಅದು ಚರ್ಚೆ ಆಗಿಲ್ಲ, ಅದು ಇಲ್ಲ. MSP ಬಗ್ಗೆ ಚರ್ಚೆ ಇಲ್ಲ, ರೈತರ ಬಗ್ಗೆ ಮತ್ತೊಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಇಲ್ಲ. ಮುಂದೆ ಅದೇ ಕಾಲಕ್ಕೆ ಸಂಬಂಧ ನಡೆದಂತಹ ಒಂದು ಏನಪ್ಪ ಹಿಂಸಾತ್ಮಕ ಕೃತ್ಯಗಳ ಬಗ್ಗೆ ಚರ್ಚೆ ಇಲ್ಲ. ಇದೆಲ್ಲ ಏನಪ್ಪ ಅಂತಂದ್ರೆ ಬೆಲೆ ಏರಿಕೆ ಬಗ್ಗೆ ಅಂತ ಒಟ್ಟು ಮಾತಾಡ್ತಾ ಇಲ್ಲ ಸರ್ಕಾರ. ಮತ್ತು ಯಾಕೆ ಏರ್ತಾ ಇದೆ ಬೆಲೆ ಅನ್ನೋದು ಹೇಳ್ತಾ ಇಲ್ಲ. ನಿರುದ್ಯೋಗ ಹೆಚ್ಚಾಗ್ತದೆ, ಇದಕ್ಕೆ ಪರಿಹಾರ ಏನು ಇದು ಚರ್ಚೆ ಆಗ್ತಾಯಿಲ್ಲ. ಹೀಗಾಗಿ ಇವುಗಳ ಬಗ್ಗೆ ಚರ್ಚೆ ಆಗಲಿ ಅಂತ ವಿರೋಧ ಪಕ್ಷಗಳದೆಲ್ಲ ಒಕ್ಕೊರಲ ಬೇಡಿಕೆ. ಈಗ ಈ ದಿನ ಈ ಒಂದು ನಮ್ಮ ಪಾರ್ಲಿಮೆಂಟ್ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಇವತ್ತು ಸುಮ್ಮನೆ ಹೋಗೋದು, ಗದ್ದಲ ಆಗೋದು, ಪೋಸ್ಟರ್ ನೋಡ್ಕೊಂಡು ಬಂದುಬಿಡೋದು. ಕಳೆದ 5-6 ದಿನದಿಂದ ಬರೀ ಇದು ನೋಡೋದು, ಏನು ಯಾವುದಕ್ಕೂ ಉತ್ತರ ಇಲ್ಲ. ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ಮತ್ತು ಇಲ್ಲಿ ನಿರುದ್ಯೋಗಿ ಸಂಖ್ಯೆ ಎಷ್ಟದ, ಏನು ಎಂತೋ ಪರಿಹಾರಗಳಿಗೆ ಯೋಜನೆ ಹಾಕ್ಕೊಂಡಿದ್ರಿ, ಏನು ಮಾಡಿದ್ರಿ, ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ. ಹೀಗಾಗಿ ವಿರೋಧ ಪಕ್ಷಗಳು ಇವತ್ತು ಹಿಂದಿನದಿಗಿಂತಲೂ ಸ್ಟ್ರಾಂಗ್ ಆಗಿದ್ದಾರೆ. ಇವತ್ತು ಇದರಲ್ಲಿ ಎರಡು ಮಾತಿಲ್ಲ. ಅದಾನಿಯವರ ಬದಲಾಗಿ ಚರ್ಚೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅದಾನಿಯವ್ರ ವಿಷಯವನ್ನು ಮಾತ್ರ ಹಿಂದೆ ಸರಿಸಿಲ್ಲ ನಮ್ಮ ರಾಹುಲ್ ಗಾಂಧಿಯವರು. ಈಗಾಗಲೇ ನಮ್ಮ ಇಂಡಿಯಾ ಒಂದು ಸಂಕಟ ಏನದ ಅವರ ಸಭೆಯಲ್ಲೇ ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ, ಇಲ್ಲಪ್ಪ ಇದು ಅದಾನಿಯವ್ರದ್ದು ಆಗಲೇಬೇಕು ಚರ್ಚೆ ಅಂತ. ಆದರೆ ಅದಕ್ಕೆ ಆಡಳಿತಾರೂಢ ಪಕ್ಷ ಒಪ್ಪಿಗೆ ಕೊಡ್ತಾರಲ್ಲ. ಹೀಗೆ ಒಂದಕ್ಕೊಂದು ಪಾರ್ಲಿಮೆಂಟ್ ಇದ್ದೇನಪ್ಪ ಅಂದ್ರೆ ಚರ್ಚಾ ಕೂಟ ಆಗೋ ಬದಲಾಗಿ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದ್ರ ಬದಲಾಗಿ ಕೇವಲ ಘೋಷಣೆಗಳು ಕೂಗೋದು, ವಿರೋಧ ಮಾಡೋದು, ವಿರೋಧಕ್ಕಾಗಿ ಘೋಷಣೆ ಮಾಡೋಂಥ ಒಂದು ಸಂತೆದಂಗೆ ಆಗಿಬಿಟ್ಟದ. ಯಾರು ಮಾತ್ರ ಯಾರು ಕೇಳದ ಪರಿಸ್ಥಿತಿ ಒಳಗೆ ಬಂದಿದ್ದಂಗೆ ಆಗಿದೆ. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಓಂ ಬಿರ್ಲಾ ಅವ್ರು ಮತ್ತೊಮ್ಮೆ ಎಲ್ಲರನ್ನೂ ವಿರೋಧ ಪಕ್ಷದವ್ರನ್ನ ಆಡಳಿತಾರೂಢ ಪಕ್ಷದವ್ರು ಕರೆಸಿ